ಕಾಂಗ್ರೆಸ್ ಕಚೇರಿ ಎಸ್ಆರ್ಕೆ ನಿಲಯದಲ್ಲಿ ಮತಗಳ್ಳತನ ನಿಲ್ಲಿಸಿ ಅಭಿಯಾನದ ಕುರಿತು ಸಭೆ. ಮತಗಳ್ಳತನ, ವೋಟ್ ಚೋರಿ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವು ರಾಜ್ಯವ್ಯಾಪಿಯಾಗಿ ಸಾರ್ವಜನಿಕ ಮಟ್ಟದಲ್ಲಿ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸುತ್ತಿದೆ. ಅದರ ಭಾಗವಾಗಿ ಇಂದು ಇಲ್ಕಲ್ ನಗರದ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಗೃಹ ಕಚೇರಿಯಲ್ಲಿ ನಡೆಸಲಾಯಿತು. ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮತಪಟ್ಟಿಯಿಂದ ನಿಜವಾದ ಮತದಾರರ ಹೆಸರು ತೆಗೆದುಹಾಕುವ ಹಾಗೂ ನಕಲಿ ಹೆಸರು ಸೇರಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವ ಯತ್ನಗಳು ನಡೆಯುತ್ತಿವೆ. ಇದರ ವಿರುದ್ಧ ಕಾಂಗ್ರೆಸ್ ಹೋರಾಟ ಆರಂಭಿಸಿದೆ. ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು ಕಣ್ಗಾವಲು ಇಡುವರು. ಈ ಅಭಿಯಾನದ ಉದ್ದೇಶ ಜನರಲ್ಲಿ ಮತದಾನದ ಹಕ್ಕಿನ ಬಗ್ಗೆ ಅರಿವು ಮೂಡಿಸುವುದು. ಪ್ರತಿಯೊಬ್ಬ ಮತದಾರನು ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾವುದೇ ಅಕ್ರಮ ಕಂಡು ಬಂದರೆ ತಕ್ಷಣ ಪಕ್ಷದವರಿಗೂ ಚುನಾವಣಾ ಆಯೋಗಕ್ಕೂ ಮಾಹಿತಿ ನೀಡಬೇಕು ಎಂದು ಮನವಿಯನ್ನ ಮಾಡಿದರು. ಚುನಾವಣೆ ಆಯೋಗ ಚುನಾವಣೆಯಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಬಳಸುವುದನ್ನು ನಿಲ್ಲಿಸಬೇಕು. ಚುನಾವಣೆಯಲ್ಲಿ ಮತಪತ್ರಗಳನ್ನೇ ಬಳಸುವಂತೆ ಒತ್ತಾಯಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಇಳಕಲ್ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಹುಣಗುಂದ್ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು, ಬೂತ್ ಮಟ್ಟದ ಅಧ್ಯಕ್ಷರು, ಸದಸ್ಯರು ಹಾಗೂ ಪಿಕೆಪಿಎಸ್ನ ಅಧ್ಯಕ್ಷರು, ನಿರ್ದೇಶಕರು ಜೊತೆಗೆ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿಗಾರರು ಶರಣಪ್ಪ ಹೆಳವರ್, ಕೇಲೂರು. ಚುನಾವಣೆ ಆಯೋಗ, ಈ ರಾಷ್ಟ್ರದ ಮುಖ್ಯ ಚುನಾವಣೆ ಆಯೋಗ ಅಂತ ಇತ್ತು, ಒಂದು ಆಯೋಗ ಮಾಡ್ಯಾರ. ಅದು ಅದಕ್ಕೆ ಆದ ಒಂದು ಅಧಿಕಾರ ಕೂಡ ಕೊಟ್ಟಾರೆ. ಆ ಆಯೋಗದ ಒಬ್ಬ ಏನು ಆ ಮುಖ್ಯಸ್ಥ ಇವತ್ತು ಈ ಆರೋಪವನ್ನು ಬಂದುಕೊಂಡ ಈ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡೋಗ್ಬಿಟ್ಟಾರೆ. ನೀವು ವಿಚಿತ್ರ ಅಂದ್ರೆ ನೋಡ್ರಿ, ವಿಪರಾಶ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಎಷ್ಟು ಮಂದಿ ಗೊತ್ತಿಲ್ಲ ಗೊತ್ತಿಲ್ಲ. ಅವ ಮುಖ್ಯ ಆಯೋಗ ಚುನಾವಣೆ ಅಧಿಕಾರಿ ಇವತ್ತು ರಾಜೀನಾಮೆ ಕೊಟ್ಬಿಟ್ಟವ. ಯಾಕಂದ್ರೆ ಸಿಕ್ಕೋತೀನಿ ಗೊತ್ತಾಗ್ತವ. ಯಾಕಂದ್ರೆ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಯಾರ. EVM ಓಟ್ ಹಾಕೊಂಡು ಎಲ್ಲಿ ಬೇಕಲ್ಲಿ ಗೆಲ್ಲಿಸ್ಕೊಂಡಾರ. ಯಾಕೆ ನೀವು ಕೇಳಬಹುದು, ಜನರು ಕರ್ನಾಟಕದೊಳಗೆ ಯಾಕೆ ಆಗ್ಲಿಲ್ಲ ಅಂತಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ 2023 ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರು ಅನ್ನೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಅಧಿಕಾರಕ್ಕೆ ಬಂದಿದೆ. ಯಾಕಂದ್ರೆ ನಾವೆಲ್ಲ ಸುಮ್ಮಲ್ಕೊಳ್ಳಿಲ್ಲ. ನಾವು ಬೂತ್ ಅಧ್ಯಕ್ಷರು ಮಾಡಿದ್ವಿ, BLEಗಳನ್ನು ಮಾಡಿದ್ವಿ. ಪ್ರತಿಯೊಂದು ಬೂತಿಗೂ ಎಷ್ಟು ಓಟು ಸತ್ತು ಅದಾವು, ಎಷ್ಟು ಓಟು ಜೀವಂತ ಅದಾವು, ಎಷ್ಟು ಓಟನ್ನು ಹೊಸದಾಗಿ ಮಾಡಬೇಕು, ಎಷ್ಟು ಓಟನ್ನು ತೆಗೆಸಬೇಕು ಅನ್ನೋದನ್ನ ಕುಲ್ಲಂಕುಲ್ಲವಾಗಿ ನಾವು ಪರಿಶೀಲನೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೆಲುವನ್ನು ಸಾಧಿಸಿದ್ವಿ ಕರ್ನಾಟಕದಲ್ಲಿ. ಇದಾದ್ರೆ ಇಲ್ಲಿ ಮಾಡೋರು, ಅವರು ಇಲ್ಲೇ ಮಾಡ್ಯಾರ. ಮಾದೇವಪುರದಾಗ, ಬೆಂಗಳೂರಾಗ ಮೊನ್ನೆ ಲೋಕಸಭಾ ಚುನಾವಣೆ 1 ಲಕ್ಷ ಓಟು ಚೋರಿ ಮಾಡ್ಯಾರ. 1 ಲಕ್ಷ ಓಟು, 1 ಲಕ್ಷ ಓಟು. ನೀವು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಜೀವಂತ ಓಟ್ ಹಾಕಿ ಬಂದ್ಬಿಡುದು, ಇಲ್ಲ ಸತ್ತೋರ್ಗೆ ಹೋಗಿ ಓಟ್ ಹಾಕಿ ಬಂದ್ಬಿಡುದು. ನಮ್ಮ ಹುಡುಗದಕ್ಕೂ ಬಂದಿದ್ರು, ಇಳಕಲ್ಲಿ ಬಂದಿದ್ರು, ಗುಜರಾತ್ ಇದ್ರು ಬಂದಿದ್ರು. ಗುಜರಾತ್ ಇದ್ರೆ ಬಂದ್ರು ಅವ್ರ ಕೆಲಸ ಏನಂದ್ರೆ ತಾವ ಓಟ್ ಹಾಕಿ ಹೋಗ್ಬಿಡುದು, ಎಲ್ಲ ಬೂತ್ನೇ ನಿಂತ್ಕೊಂಡು. ಅಂದ್ರೆ ಸತ್ತೋರ್ ಓಟು ಯಾರು ನೀವು ಕಪ್ಪಯ್ಯ ಓಟಿಗೆ ಹೋಗಿ ನಿನ್ನ ಬೂತ್ಗೆ ನೀನು ನೋಟ್ ಆಗಲೇ ಹಾಕಿ ಹೋಗ್ಬಿಟ್ಟಿದ್ರು. ಈ ವ್ಯವಸ್ಥೆ ಇಲ್ಲಿ ನಡೆದಿರೋಂಥ ಅದಕ್ಕೆ ಕಾರಣಕ್ಕೆ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರೇನು ಸೀದಾ ನ್ಯಾಯಯುತವಾಗಿ ಜನರಿಂದ ಗೆದ್ದು ಹೋದಂಥ ಅಧಿಕಾರ ಅಲ್ಲ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ ತಾಕತ್ತು, ದಮ್ಮು ಅನ್ನೋದಿದ್ರೆ ಜನರ ಬಳಿಗೆ ಹೋಗಿ ಜನರ ವಿಶ್ವಾಸವನ್ನು ಗೆದ್ದು, ಜನರ ಮನಸ್ಸನ್ನು ಗೆದ್ದು ಇವತ್ತು ಗೆಲ್ಲಬೇಕು ವಿನಃ ಇವತ್ತು ಇನ್ನು ಹಿಂಭಾಗದಿಂದ ಅಧಿಕಾರ ಹಿಡಿದು ಇವತ್ತು ಈ ರಾಜ್ಯದಲ್ಲಿ ನೋಡ್ರಿ, ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ನಾವು ಅಧಿಕಾರವನ್ನು ಕೊಟ್ಟಿಲ್ಲ ಈ ರಾಜ್ಯದ ಜನತೆ. ಇವತ್ತು ನೇರವಾಗಿ ಬಹುಮತವನ್ನು ಎಲ್ಲಿ ಕೊಟ್ಟರು? ಹಿಂದೆ ಯಡಿಯೂರಪ್ಪ ಗೆದ್ರು 100 ಸೀಟ್, 136 ಸೀಟ್, 120, 16 ಸೀಟ್ ಬೇಕು ಒಂದು ವಿಧಾನಸಭೆ ಅಸೆಂಬ್ಲಿ. ಆ ಸರ್ಕಾರ
116 ಸೀಟು ಈ ರಾಜ್ಯದ ಜನತೆ ನಿಶ್ಚಯ ಬಹುಮತ ಇದುವರೆಗೆ ಕೊಟ್ಟಿಲ್ಲ. ಇದುವರೆಗೂ ಅವ್ರು ಹೆಂಗ್ ಅಧಿಕಾರ ಹಿಡಿದ್ರು ಹಿಂಬಾಗಿಲಿದ್ರ ಅಂತಾರ, ವಾಮ ಮಾರ್ಗ ಅಂತಾರ. ಅದಕ್ಕೆ ವಾಮ ಮಾರ್ಗದಿಂದ್ರನೇ ನಮ್ಮ ಕಾಂಗ್ರೆಸ್ ಶಾಸಕರು ಖರೀದಿ ಮಾಡಿದ್ವಿ. ಇವತ್ತು ಕೂಡ ನಡೆದೈತಿ ನಮ್ಮ ರಾಜ್ಯದಾಗ ಏನೋ